ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಪಾಡ್ಯ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಗುರುವಾರ. ಯುಗಾದಿ ಹಬ್ಬದ ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಯುಗಾದಿ ಸಂಭ್ರಮದಲ್ಲಿ ತ್ರಿವೇಣಿ ಸಂಗಮಕ್ಕೆ ಭಕ್ತರ ಮಹಾಪ್ರವಾಹ. ಪುಣ್ಯ ಸ್ನಾನ. ಚಿಕ್ಕಮಗಳೂರಿನಲ್ಲಿ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ ಗೌಡ ಸೇರಿ 6 ಮಂದಿಗೆ ಗಡೀಪಾರು ನೋಟಿಸ್. ಯುಗಾದಿ ಹಬ್ಬಕ್ಕೂ ಮುನ್ನ ನೋಟಿಸ್ ಜಾರಿಯಾಗಿರುವುದಕ್ಕೆ ಹಿಂದೂ ಮುಖಂಡರ ಆಕ್ರೋಶ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ. ವೀರಭದ್ರಯ್ಯ ಚರಂತಿಮಠ ಹಾಗೂ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಯುಗಾದಿ ಹಬ್ಬದ ಅಂಗವಾಗಿ ಟಿ. ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಮಹಾಸಾಗರವೇ ಕಂಡುಬಂದಿತು. ಚಂದ್ರಮಾನ ಯುಗಾದಿ ಪ್ರಯುಕ್ತ ಬೆಳಗ್ಗಿನಿಂದಲೇ ಸಾವಿರಾರು ಭಕ್ತರು ಪುಣ್ಯಸ್ನಾನ ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಭಕ್ತಿಭಾವದಿಂದ ದೇವರ ದರ್ಶನ ಪಡೆದರು. ಸಂಗಮದಲ್ಲಿ ಸ್ನಾನ ಮಾಡಿದ ಭಕ್ತರು ದೇವರ ವಿಗ್ರಹಗಳನ್ನು ಶುಚಿಗೊಳಿಸಿ ಪೂಜಿಸಿದರು. ಲಕ್ಷಾಂತರ ಭಕ್ತರು ಸೇರುವ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಸ್ಥಳದಲ್ಲಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಹಬ್ಬದ ಸಂಭ್ರಮ ಭಕ್ತರಲ್ಲಿ ಮನೆ ಮಾಡಿತ್ತು. ವ್ಯಾಪಾರಸ್ಥರು ದಯಮಾಡಿ ಇಲ್ಲೇ ಕೊಡ್ರಪ್ಪ. ಇಲ್ಲಿ ಜನಗಳಿಗೆ ತೊಂದರೆ ಆದರೆ ನಿಮ್ಮ ನಿಜಗಳು ಹಿಂದೆ ಕೊಡ್ಕೋಬೇಕು. ಭಕ್ತಾದಿಗಳಿಗೆ ಓಡಾಡೋದಕ್ಕೆ ತೊಂದರೆ ಆದ ರೀತಿ ಹಿಂದೆ ಕೊಟ್ಕೊಂಡು ವ್ಯಾಪಾರ ಮಾಡಬೇಕು. ಹುಣಸೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಆಲಿಕಲ್ಲು ಮಳೆ ಅಬ್ಬರ ತೋರಿದ್ದು ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ. ಧಾರಾಕಾರ ಮಳೆಯೊಂದಿಗೆ ಸುರಿದ ಆಲಿಕಲ್ಲುಗಳಿಂದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗಿವೆ. ಹೆಗ್ಗಂದೂರು ಗ್ರಾಮದಲ್ಲಿ ರೈತ ಚಂದ್ರಪ್ಪ ಅವರ ಸೇರಿಗೆ ಬೆಳೆದ ತಂಬಾಕು ಸಸಿಗಳು ಸಂಪೂರ್ಣ ನಾಶವಾಗಿದ್ದು ಜಮೀನಿನಲ್ಲಿ ಆಲಿಕಲ್ಲುಗಳು ತುಂಬಿರುವ ದೃಶ್ಯ ಕಂಡುಬಂದಿದೆ. ಆಕಸ್ಮಿಕ ಹವಾಮಾನ ಬದಲಾವಣೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಬೆಳೆ ಹಾನಿಯಿಂದ ಕಂಗಾಲಾಗಿರುವ ರೈತರು ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೋಡಿ, ಐರ್ಗೆ ಮತ್ತೆ ಹೆಗ್ಗಂದೂರು ಗ್ರಾಮದ ಮಧ್ಯದಲ್ಲಿ ಇವತ್ತು 1 ಗಂಟೆ ಟೈಮು ಸತತವಾಗಿ ಮಳೆ ಬಿದ್ದು ಆನ್ಕಲ್ಲು ಸುರಿದಿ 3 ಅಡಿ ಐತೆ. ಇಕ್ಲಲ್ಲಿ 3 ಅಡಿ ಐತೆ ನೋಡಿ. ಕೊಡ್ತೈತೆ. ಕಳಿಸಿ ಹೋಗೋದು ನೋಡಿ, ಆನೆಕಲ್ಲು ಇದು ಏನು ಅಂತ ನೀವೇ ನೋಡಿ. ಎಷ್ಟು 1 ಗಂಟೆ ಟೈಮ್ ಆಗದೆ ನೋಡಿ, ಎಷ್ಟು ಗಾತ್ರ ಕಲ್ಲು ಇದಾಗದೆ ಅಂತ ನೋಡಿ. ಆನೆಕಲ್ಲು ಹೆಂಗಾಗದೆ, ಆನೆಕಲ್ಲು ಅಂತ ಬನ್ನಿ. ಇದು ಆಲಿಕಲ್ಲು ಇಲ್ಲ ಬಾಂಡೆಯೋ? ಆನೆಕಲ್ಲ ಕೈಯೆಲ್ಲ ಕೊರ್ತೋಯ್ತಾ ಅದಲ್ಲ ಮರ. ಬೆಂಡಿಡ್ತೈತಾನೆ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ತಾಲೂಕಿನ ರಾಜನಶಿರಿಯೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ವಿರುದ್ಧ ಗ್ರಾಮಸ್ಥರು ರಾತ್ರೋರಾತ್ರಿ ಪ್ರತಿಭಟನೆ ನಡೆಸಿದರು. ರಾಜನಶಿರಿಯೂರು, ಬಂಡಿಲಕನಕೊಪ್ಪಲು, ಕಲ್ಲುಶೆಟ್ಟಿಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂಗಡಿಗಳು ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದರಿಂದ ಜನಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆರೋಪಿಸಿದರು. ಗ್ರಾಮಸ್ಥೆ ಗೀತಾ ಮಾತನಾಡಿ, ಮದ್ಯದ ಪರಿಣಾಮ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮನೆಗಳಲ್ಲಿ ಕಲಹಗಳು ಹೆಚ್ಚಾಗಿವೆ ಎಂದರು. ಮಾಜಿ ಪಂಚಾಯಿತಿ ಸದಸ್ಯ ಜಯಶಂಕರ್ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವನ್ನು ಖಂಡಿಸಿದರು. ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮ ಮಾರಾಟ ತಡೆಯಬೇಕು, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು.
ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ ಅಲ್ಲ ಸಂಜೆ 10:30 11 ಗಂಟೆಗೆ ಬರ್ತಾರೆ. ಆಮೇಲೆ ಕುಡ್ಕೊಂಡ್ ಸುಮ್ನೆ ಬ್ಯಾಗ್ ನ ಒದ್ಯೋದು ಓದ್ಕಂತಿದ್ರೆ ಆಮೇಲೆ ಊಟ ಮಾಡೋ ತಟ್ಟೆಲ್ಲ ಹೊಡಿತಾರ. ಅದ್ ಯಾಗೂ ಗೊತ್ತೇ ಆಗ್ತಿಲ್ಲ. ಓಟ್ ಕೇಳಕ್ ಬರ್ತೀರಾ ನೀವು ಇನ್ನೊಂದ್ಸಲಿ ಓಟ್ ಕೇಳಕ್ಕೆ? ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ MLA ಹತ್ರಕ್ಕೆ ಹೋದ್ರೆ ಇಲ್ಲಿ ನಮ್ಮ ಊರಲ್ಲಿ ನಿಲ್ಸಕ್ಕಾಗಲ್ಲ. ಪ್ರತಿಯೊಬ್ಬ ಮನೆ ಹತ್ರನು ಹೋಗೋಗ್ ಕುಡಿತಾರೆ ಮತ್ತೆ ಬರ್ತಾರೆ. ಸಂಜೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಅಮ್ಮರು. ಅದು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿನೇ ಇರಲ್ಲ. ಆತರ ಮಾಡ್ತಾರೆ. ಆಮೇಲೆ ಎಲ್ ಬೇಕಲ್ಲಿ ರೋಡಲ್ಲೇ ಮಕ್ಕಳು. ಆಮೇಲೆ ಊರಲ್ಲೆಲ್ಲ ನೋಡ್ಬಿಟ್ಟು ಇದ್ ಮಾಡ್ತಾರೆ. ಇಲ್ಲಿ ಯಾರು ಚೆನ್ನಾಗಿರೋದು ಕುಡಿಯಲ್ಲ. ಎಲ್ಲ ಕೂಲಿ ಮಾಡೋ ಕೆಲ್ಸದಾರೆ ಕುಡಿಯೋದು. ಪ್ರತಿಯೊಬ್ರು ಕೂಡ ಎಷ್ಟು ಕಷ್ಟ ಅನ್ಭವಿಸ್ತಾರೆ ಅಂದ್ರೆ ಈಗ ನಮ್ಮ ಊರಲ್ಲೇ ಒಂದು ಸಾವಾಗಿದೆ ಆ ಹೊಂಟಿದ್ದು. ಅವ್ರದ್ದು ನ್ಯೂಸ್ ಅಲ್ಲೆಲ್ಲ ಬಂದಿದ್ರು. ಯಾರು ಕೂಡ ಯೋಚನೆ ಮಾಡ್ತಾರ. ಮತ್ತೆ ಎಷ್ಟು ವಿಚಿತ್ರವಾಗಿ ಸಾಯ್ತಾರೆ ಅಂದ್ರೆ ನಮ್ಮ ಅಮ್ಮರು ಕೂಡ ಡೈಲಿ ಇದೇ ತರ ನನ್ಗೆ ಅನ್ಭವಿಸ್ತಾರೆ. ಇವಾಗ ಹಳೆಬಿಡಿಗೆ ಹೋಗಿ ಕುಡಿಯಕ್ಕೂ ಇಲ್ಲಿ ಕುಡಿಯಕ್ಕೂ ವ್ಯತ್ಯಾಸ ಐತೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11:30 12 ಗಂಟೆಗೆ ಮನೆಗೆ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಆದ್ರೆ ಹಳೆ ಬಿಡಲ್ಲಾದ್ರೆ ಅಲ್ಲಿಗೆ ಹೋಗೋದು ಯಾರು ಅಂತ ಹೇಳ್ಬಿಟ್ಟು ಕುಡಿಯಕ್ ಒಂದ್ ಸ್ವಲ್ಪ ಅನ್ಸ್ತಾರೆ. ಕೆಲ್ಸಾನು ಮಾಡಲ್ಲ, ಏನು ಇಲ್ಲ. ಮನೆಗೆ ₹1 ದಿನಸಿ ತಂದಾಕಲ್ಲ. ಮನೇಲಿರೋ ರಾಗಿನೆಲ್ಲ ತಾಂಡೋಗ್ ಮಾಡ್ತಾರೆ. ಎಲ್ಲರಿಗೂ ಸರ್ಕಾರನೇ ಸಿಲಿಂಡರ್ ಜಾಸ್ತಿ ಮಾಡಿರತ್ತಾರ. ಎಣ್ಣೆ ಯಾಕೆ ಜಾಸ್ತಿ ಮಾಡಕ್ಕಾಗಲ್ಲ? ಸರ್ಕಾರಕ್ಕೆ ಬೇಕಾಗಿರೋದೇ ಬೆನಿಫಿಟ್. ಅದ್ರಲ್ಲಿ ಇಲ್ಲಿ ಊರು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಬೆನಿಫಿಟ್ ಆಗ್ಬೇಕಷ್ಟೇ. ಮಾಡ್ತಿದ್ದಾರೆ. ಮನೇಲಿ ಓದಕ್ಕೆಲ್ಲ ಬಿಡಲ್ಲ. ಆಮೇಲೆ ಮನೇಲಿರೋ ರೇಷನ್ ಎಲ್ಲ ತಗೊಂಡೋಗಿ ಮಾರ್ತಾರೆ. ಮತ್ತೆ ಹೊಲದಲ್ಲಿರೋ ಕಾಯಿನೆಲ್ಲ ಏನು ಬಿಡಲ್ಲ. ಮತ್ತೆ ನಮ್ಮ ಹೊಲದಲ್ದಲ್ಲೇ ಬೇರೆಯವ್ರದ್ದು ಕದ್ ಮಾರ್ತಿದ್ದಾರೆ. ಮತ್ತೆ ಈ ಊರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಗಂಡಸರಿಗಿಂತ ಹೆಂಗಸರು ದುಡ್ಡಿ ಗಂಡಸರು ಸಾಕ್ತಿದ್ದಾರೆ. ಆತರ ಮಾಡ್ತಿದ್ದಾರೆ. ಮತ್ತೆ ಮನೆಯಲ್ಲೇ ಇಟ್ಕೊಂಡು ಒಡೆಯೋದ್ ನಮ್ಮನ್ನ ಜಗಳ ಮಾಡೋದು ಆತರ ಮಾಡ್ತಿದ್ದಾರೆ. ಇದರಿಂದ ನಮಗೆ ನಿದ್ದೆ ಮಾಡೋಕ್ಕೂ ಸಹ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ. ಅದರಿಂದ ಎಣ್ಣೆ ನಿಲ್ಲಿಸಬೇಕು ಮಾಡಿ ಮರ್ಡರ್ ಕೂಡ ಆಗಿದೆ. ಅಷ್ಟಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಈ ರೀತಿ ರಾಯಚೂರಲ್ಲಿ ಅಕ್ರಮವಾಗಿ ಸುಮಾರು 5 ರಿಂದ 6 ಮನೆಗಳಲ್ಲಿ ಎಣ್ಣೆನ ಮಾರ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಹಳೆ ಬೀಡಲ್ಲಿ ಬಾರ್ಗಳು ಓಪನ್ ಆಗದೆ 10:30ಗೆ 10:30 ಅಷ್ಟೊತ್ತಿಗೆ ಇವರು ಟೈಟ್ ಆಗಿ ಬಿದ್ದಿರ್ತಾರೆ. ಆಗ್ಲೇ 6 ಗಂಟೆಯಿಂದ ಶುರುವಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಎಣ್ಣೆ ಇಟ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಮಾಡೋದೇನು ಹೇಳ್ತಾ ಅಂತಾರೆ. ವಾಪಸ್ ಬರ್ತಾ ಇರ್ತಾರೆ. ಯಾವ ರೀತಿ ಮತ್ತೆ ವಾಪಸ್ ಬರ್ತಾ ಇರ್ತಾರೆ ಅವರು. ಅಬಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಅಂದ್ರೆ ಅಬಕಾರಿ ಅವ್ರಿಗೆ ಬೇಕಾಗಿರೋದು ಹಣ. ಹಣ ತಗೋಬಿಟ್ಟು ಯಾವುದೇ ಕಾರಣ ಕರ್ಕೊಂಡು ಹೋದ್ರೆ ನಂಗೆ ವಾಪಸ್ ಕಳಿಸ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ನಾವು ರಾಯಚೂರು ಗ್ರಾಮಸ್ಥರು ಬರೀ ಹೆಂಗಸರುಗಳು ನಾವಂತೂ ಹೋಗ್ತಿರಲ್ಲ ತಿಳ್ಕೊಳ್ಳಿ. ಹೆಂಗಸರುಗಳು DC ಆಫೀಸ್ ಮುಂದೋಗಿ ಸ್ಟ್ರೈಕ್ ಮಾಡೋ ಅಂತ ಪರಿಸ್ಥಿತಿ ಬಂದಿದೆ. ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು, ಅವರು ನೇಣು ಹಾಕೊಂಡು ಸಾಯ ಅಂತ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ತಪ್ಪಿಸಿ ರಾಯಚೂರಲ್ಲಿ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹೊಳೆನರಸೀಪುರದಲ್ಲಿ ಗಾಂಜಾ ಸಾಗಾಟಕ್ಕೆ ಯತ್ನಿಸಿದ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಹೇಮಾವತಿ ಸೇತುವೆ ಬಳಿ ದಾಳಿ ನಡೆಸಿದ ಪೊಲೀಸರು ಆರೋಪಿಗಳನ್ನು ಹಿಡಿದುಕೊಂಡಿದ್ದಾರೆ. ಅವರ ಬಳಿ ಸುಮಾರು 700 ಗ್ರಾಂ ಗಾಂಜಾ ಪತ್ತೆಯಾಗಿದ್ದು, ಸಾಗಾಟಕ್ಕೆ ಬಳಸುತ್ತಿದ್ದ ಬೈಕ್ನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಬೈಕ್ ಮೂಲಕ ಗಾಂಜಾ ಸಾಗಾಟ ಮಾಡುತ್ತಿದ್ದರೆಂಬ ಮಾಹಿತಿ ಲಭ್ಯವಾಗಿತ್ತು. ಬಂಧಿತರಿಂದ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದು, ಗಾಂಜಾ ಸರಬರಾಜಿನ ಹಿನ್ನೆಲೆ ಬಗ್ಗೆ ತನಿಖೆ ಮುಂದುವರೆದಿದೆ. ಪ್ರದೇಶದಲ್ಲಿ ಅಕ್ರಮ ಮಾದಕ ವಸ್ತುಗಳ ವಿರುದ್ಧ ಪೊಲೀಸ್ ಕ್ರಮ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಹಾಗೂ ಬಜರಂಗದಳದ ಹಾಸನ ವಿಭಾಗದ ಸಂಯೋಜಕ ಶ್ಯಾಮ್ವಿಗೌಡ ಸೇರಿ 6 ಮಂದಿಯನ್ನು ಗಡೀಪಾರು ಮಾಡಲು ಪೊಲೀಸ್ ಇಲಾಖೆ ಶಿಫಾರಸು ಮಾಡಿದೆ. ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಉಲ್ಲೇಖಿಸಿ ಎಸಿ ಅವರಿಗೆ ಶಿಫಾರಸು ಪತ್ರ ರವಾನಿಸಲಾಗಿದೆ. ಸಂತೋಷ್ ವಿರುದ್ಧ 14 ಪ್ರಕರಣಗಳ ವಿವರವನ್ನು ನೀಡಲಾಗಿದೆ. ಇವರೊಂದಿಗೆ 4 ಮುಸ್ಲಿಂ ಮುಖಂಡರು ಜೋಹರ್ ಚಾಂದ್, ಇಬ್ರಾಹಿಂ, ಇಮ್ರಾನ್ ಅವರಿಗೂ ನೋಟಿಸ್ ನೀಡಲಾಗಿದೆ. ನೋಟಿಸ್ ಹಿನ್ನೆಲೆಯಲ್ಲಿ ಎಸಿ ವಿಚಾರಣೆ ನಡೆಸಿ ಅಂತಿಮ ಆದೇಶ ಹೊರಡಿಸಲಿದ್ದಾರೆ. ಯುಗಾದಿ ಹಬ್ಬಕ್ಕೂ ಮುನ್ನ ನೋಟಿಸ್ ಜಾರಿಯಾಗಿರುವುದಕ್ಕೆ ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪೊಲೀಸ್ ಕ್ರಮದ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ಮಳೆರಾಯ ಅಬ್ಬರ ತೋರಿಸುತ್ತಿದ್ದು, ಆಲಿಕಲ್ಲು ಮಳೆ ಜನರನ್ನು ಹೈರಾಣು ಮಾಡಿದೆ. ಮಾಗಲು, ಸಂಗಮೇಶ್ವರಪೇಟೆ, ಖಾಂಡ್ಯ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯೊಂದಿಗೆ ಆಲಿಕಲ್ಲು ಸುರಿದು ಕಾಫಿ ತೋಟಗಳು, ಮನೆಗಳು ಮತ್ತು ಅಂಗಣಗಳು ಬೆಳೆಯಾಗಿ ಮಿಂಚಿವೆ. ತೋಟಗಳಲ್ಲಿ ನೆಲವೇ ಕಾಣದಂತೆ ಆಲಿಕಲ್ಲುಗಳು ಹರಡಿರುವ ದೃಶ್ಯ ಕಂಡುಬಂದಿದೆ. ಒಂದೆಡೆ ಮಳೆಯ ಅಬ್ಬರ ರೈತರಿಗೆ ಆತಂಕ ಉಂಟುಮಾಡಿದರೆ, ಮತ್ತೊಂದೆಡೆ ಮಕ್ಕಳು ಆಲಿಕಲ್ಲುಗಳನ್ನು ಪಾತ್ರೆಗಳಲ್ಲಿ ಸಂಗ್ರಹಿಸಿ ಆಟವಾಡುತ್ತಾ ಸಂಭ್ರಮಿಸಿದರು. ಕಾಫಿ ಬೆಳೆಗಳಿಗೆ ಹಾನಿಯಾಗುವ ಭೀತಿ ಎದುರಾಗಿದ್ದು, ಮುಂದಿನ ದಿನಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿ ಎಂದು ಸ್ಥಳೀಯರು ಆಶಿಸಿದ್ದಾರೆ.
ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಹೊಗೆಸೊಪ್ಪು ಬೆಳೆಗಾರರು ಎದುರಿಸುತ್ತಿರುವ ಸಂಕಷ್ಟವನ್ನು ಮನಗಂಡು ಸರ್ಕಾರ ತಕ್ಷಣ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಅರಕಲಗೂಡು ಕ್ಷೇತ್ರದ ಜೆಡಿಎಸ್ ಶಾಸಕ ಮಂಜು ಸದನದಲ್ಲಿ ಕೈಮುಗಿದು ಮನವಿ ಮಾಡಿದರು. ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಉತ್ಪಾದನಾ ವೆಚ್ಚವೂ ಹೆಚ್ಚಾಗಿದೆ ಎಂದು ಅವರು ಹೇಳಿದರು. ಇಂತಹ ಸಂದರ್ಭದಲ್ಲಿಯೇ ಸರ್ಕಾರ ರೈತರ ನೆರವಿಗೆ ಬರಬೇಕು ಹಾಗೂ ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹೊಗೆಸೊಪ್ಪು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯದಿದ್ದರೆ ಅವರ ಜೀವನೋಪಾಯಕ್ಕೆ ಧಕ್ಕೆ ಉಂಟಾಗಲಿದೆ ಎಂದು ಎಚ್ಚರಿಸಿದರು. ರೈತರ ಹಿತದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಇದು ನೀವು ಉತ್ತರ ಹೇಳ್ತೀರಿ, ನನಗೆ ಗೊತ್ತು. ಇದು ಕಮಾಂಡರ್ ಸೆಂಟ್ರಲ್ ಗವರ್ಮೆಂಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ, ನಮ್ಗಾಗಲ್ಲ ಅಂತ ಹೇಳ್ತೀರಿ. ನಿಜ, ಅದಲ್ಲ. ಆದ್ರೆ ರೈತರು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಅವರ ಸಂಕಟಕ್ಕೆ ನೆರವಿಗೆ ಬಂದು ಸಹಾಯ ಮಾಡಬೇಕು. ನೀವು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಫಾರ್ಮರ್ಸ್ಗೂ ಕೂಡ ಅನ್ಯಾಯ ಮಾಡ್ದಂಗೆ ಉತ್ತರ ಕೊಟ್ಟು ಸರ್ಕಾರ ಇದನ್ನ ಬಚಾವ್ ಮಾಡಬೇಕು ರೈತರ ಸಂಕಷ್ಟ. ಈ ನಮ್ಮ ವೆಂಕಟೇಶಣ್ಣವರು ಕೂಡ ಆ ಬೆಲ್ಟ್ಗೆ ಬರ್ತಾರೆ. ಸುಮಾರು 53,000 ಫಾರ್ಮರ್ಸ್ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು 100% ಸತ್ಯ. ಇದರಲ್ಲಿ ಎರಡು ಸರ್ಕಾರ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ದಾಗಬೇಕು, ಕೊಡಬೇಕು. ಜೊತೆಗೆ ಇನ್ಶೂರೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ಲಾ ರಾಜ್ಯದಲ್ಲೂ ಸೇರಿಸಿದಾಗ ನಮ್ಮ ರಾಜ್ಯದಲ್ಲಿ ಸೇರಿಸಿಲ್ಲ ಅಂದ್ರೆ ನಮ್ಮ ಟೊಬ್ಯಾಕೋ ಫಾರ್ಮರ್ಸ್ಗೆ ಎಷ್ಟು ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ತಾವು ಸರ್ಕಾರ ಮನಗಂಡಬೇಕು. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಿಸಿದೆ. ದಾವಣಗೆರೆ ದಕ್ಷಿಣದಿಂದ ಅಚ್ಚರಿಯಾಗಿ ಕಾರ್ಯಕರ್ತ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ನೀಡಲಾಗಿದ್ದು ಸ್ಥಳೀಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬಾಗಲಕೋಟೆಯಿಂದ ವೀರಭದ್ರಯ್ಯ ಚರಂತಿಮಠ ಅವರಿಗೆ ಅವಕಾಶ ನೀಡಲಾಗಿದೆ. ದಾವಣಗೆರೆಯಲ್ಲಿ 2 ಬಣಗಳ ಪೈಪೋಟಿ ನಡುವೆ ಈ ಆಯ್ಕೆ ಮಹತ್ವ ಪಡೆದುಕೊಂಡಿದೆ. ಶಾಮನೂರು ಶಿವಶಂಕರಪ್ಪ ಹಾಗೂ ಎಫ್ವೈ ಮೇಟಿ ಅವರ ನಿಧನದಿಂದ ಉಪಚುನಾವಣೆ ನಡೆಯುತ್ತಿದೆ. ಏಪ್ರಿಲ್ 9 ರಂದು ಮತದಾನ ನಡೆಯಲಿದ್ದು ಮೇ 4 ರಂದು ಫಲಿತಾಂಶ ಪ್ರಕಟವಾಗಲಿದೆ. ಬಿಜೆಪಿ ಕೇಂದ್ರೀಯ ಆಯ್ಕೆ ಸಮಿತಿಯ ಈ ನಿರ್ಧಾರ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಕನ್ನಡದ ದಿ ಡೆವಿಲ್ ಚಿತ್ರದ ಹಿಂದಿ ಹಾಡು ಸರ್ಕೆ ಚುನರ್ ಹಾಡಿನ ಕುರಿತು ಉಂಟಾದ ವಿವಾದ ಬುಧವಾರ ಲೋಕಸಭಾ ಸಂಸತ್ತಿಗೂ ತಲುಪಿದ್ದು ಅಶ್ಲೀಲ ಸಾಹಿತ್ಯದ ವಿರುದ್ಧ ಬಂದ ವಿರೋಧದ ಹಿನ್ನೆಲೆಯಲ್ಲಿ ಈ ಹಾಡನ್ನು ನಿಷೇಧಿಸಲಾಗಿದೆ ಎಂದು ಸರ್ಕಾರ ದೃಢಪಡಿಸಿದೆ. ಲೋಕಸಭೆಯಲ್ಲಿ ಸಮಾಜವಾದಿ ಪಕ್ಷದ ಸಂಸದ ಆನಂದ್ ಭದೌರಿಯಾ ಈ ವಿಷಯವನ್ನು ಪ್ರಸ್ತಾಪಿಸಿ ಡಿಜಿಟಲ್ ವೇದಿಕೆಗಳಲ್ಲಿ ನಿಯಂತ್ರಣವಿಲ್ಲದ ವಿಷಯಗಳ ಪ್ರಭಾವ ಹೆಚ್ಚುತ್ತಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಹೇಳಿದರು. ಈ ಹಾಡಿಗೆ ನಿಷೇಧ ಹೇರಲಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಮಂಜಸವಾದ ಮಿತಿಗಳು ಇರಬೇಕು ಎಂದು ಹೇಳಿದರು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಪೂರ್ಣ ಅಲ್ಲ, ಸ್ವಇಚ್ಛೆಯಲ್ಲ, ಅದು ಸಮಾಜ ಮತ್ತು ಸಂಸ್ಕೃತಿಯ ಪರಿಧಿಯಲ್ಲಿ ಇರಬೇಕು ಎಂದು ಅವರು ಹೇಳಿದರು. ऑलरेडी उस पे बैन लग चुका है और मैं स्पष्ट तौर पे ये आपके माध्यम से पूरे सदन को कहना चाहूंगा कि हमें फ्रीडम ऑफ स्पीच में भारत के संविधान निर्माताओं ने जो रीजनेबल रिस्ट्रिक्शंस लगाए उन रीजनेबल रिस्ट्रिक्शंस के हिसाब से ही चलना चाहिए. फ्रीडम ऑफ स्पीच कैनॉट बी एब्सोल्यूट. It has to be in the context of the society. It has to be in the context of the culture. और उसमें बहुत ही हमें सावधानी से हमारे आने वाले समय में जिस तरह से डिजिटल के माध्यम से जिस तरह से आज तेजी से चीजें फैलती है उसमें हमें समाज के प्रोटेक्शन के लिए, विशेषकर बच्चों के प्रोटेक्शन के लिए, महिलाओं के प्रोटेक्शन के लिए, समाज के वंचित वर्गों के प्रोटेक्शन के लिए जो भी कड़े एक्शन लेने चाहिए वो लेने के लिए सरकार प्रतिबद्ध है. ಮತ್ತೊಮ್ಮೆ ಮುಖ್ಯಾಂಶಗಳು. ಯುಗಾದಿ ಸಂಭ್ರಮದಲ್ಲಿ ತ್ರಿವೇಣಿ ಸಂಗಮಕ್ಕೆ ಭಕ್ತರ ಮಹಾಪ್ರವಾಹ. ಪುಣ್ಯ ಸ್ನಾನ. ಚಿಕ್ಕಮಗಳೂರಿನಲ್ಲಿ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ಗೌಡ ಸೇರಿ 6 ಮಂದಿಗೆ ಗಡೀಪಾರು ನೋಟಿಸ್. ಯುಗಾದಿ ಹಬ್ಬಕ್ಕೂ ಮುನ್ನ ನೋಟಿಸ್ ಜಾರಿಯಾಗಿರುವುದಕ್ಕೆ ಹಿಂದೂ ಮುಖಂಡರ ಆಕ್ರೋಶ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ. ವೀರಭದ್ರಯ್ಯ ಚರಂತಿಮಠ ಹಾಗೂ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.